ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲ್ಕಣ್ಣು. ಡಿಕೆ ಶಿವಕುಮಾರ್ ಅವರು ಸದ್ಯ ಕೂತಿರೋ ಕೆಪಿಸಿಸಿ ಅಧ್ಯಕ್ಷಗಿರಿಯ ಕುರ್ಚಿ ಮೇಲೆ ಇನ್ನೂ ಅನೇಕರ ಕಣ್ಣು. ಹಿಂಗೆ ಕಾಂಗ್ರೆಸ್ನಲ್ಲಿ ಯಾರ ಹತ್ರ ಏನಿದೆಯೋ ಅದನ್ನು ಬಿಟ್ಟು ಬೇರೆಯವರ ಹತ್ರ ಇರುವ ಅಧಿಕಾರದ ಬಗ್ಗೆನೆ ಹಪಾಹಪಿ ಹೆಚ್ಚಿದ್ಯಾ ಅನ್ನೋ ಸಹಜ ಕುತೂಹಲ. ಡಿಕೆ ಶಿವಕುಮಾರ್ ಅವರ ಬಳಿ ಇರುವ ಕೆಪಿಸಿಸಿ ಅಧ್ಯಕ್ಷ ಗಾದಿ ಅದನ್ನ ಬಿಟ್ಕೊಡೋ ಕಾಲ ಬಂದಂಗ್ ಕಾಣ್ತಾ ಇದೆ. ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರಂತೂ ಪದೇ ಪದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಡ್ತಿರ್ತಾರೆ, ದೆಹಲಿ ಫ್ಲೈಟ್ ಹತ್ತುತ್ತಿರ್ತಾರೆ. ಇದನ್ನ ನೋಡಿ ನೋಡಿ ಹೈಕಮಾಂಡ್ ಕೂಡ ಕಂಗೆಟ್ಟಿರುವಂತೆ ಕಾಣ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರೋ ಅಧ್ಯಕ್ಷಗಿರಿಯನ್ನ ಸತೀಶ್ ಜಾರಕಿಹೊಳಿಗ ಅಥವಾ ಡಿಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡೋ ಬೇರೆ ಯಾರಿಗಾದ್ರೂನಾ ಅಥವಾ ಈ ಎರಡೂ ಹೆಸರನ್ನ ಬಿಟ್ಟು ಯಾರು ಊಹೆ ಮಾಡದ ಅಚ್ಚರಿಯ ಅಭ್ಯರ್ಥಿಗೆ ಏನಾದ್ರೂ ಕೆಪಿಸಿಸಿಯ ಹೊಣೆಗಾರಿಕೆಯನ್ನ ಕೊಡುತ್ತಾ ಹೈಕಮಾಂಡ್? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಉತ್ತರ ಕರ್ನಾಟಕ ನಾಯಕನಿಗೆ ಕೆಪಿಸಿಸಿ ಸಾರಥ್ಯ. ರೇಸ್ನಲ್ಲಿ ಸಾಹುಕಾರ್ ಕಂಡ್ರೆ ಎಂಬಿ ಪಾಟೀಲ್. ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ಗಾಗಿ ನಡೆದಿರುವ ಶೀತಲ ಸಮರ ಕುತೂಹಲ ಘಟ್ಟಕ್ಕೆ ತಲುಪಿದೆ ಎನ್ನುವಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಘರ್ಷ ಜೋರಾಗಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಹೈಕಮಾಂಡ್ ಕಸರತ್ತಿಗೆ ಚಾಲನೆ ಕೊಟ್ಟಿದೆ. ಈ ಬಾರಿ ಉತ್ತರ ಕರ್ನಾಟಕಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫಿಕ್ಸ್ ಎನ್ನಲಾಗಿದೆ. ಹೌದು, ಶತಾಯಗತಾಯ ಡಿಕೆ ಶಿವಕುಮಾರ್ ಬಳಿ ಇರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಸಿದುಕೊಳ್ಳಬೇಕು, ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲೇ ನಡೆಸಿ ಗೆದ್ದ ಬಳಿಕ ಸಿಎಂ ಆಗಬೇಕು ಅಂತ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಕಸರತ್ತು ಆರಂಭಿಸಿದ್ದಾರೆ. ಪದೇ ಪದೇ ಸಂಪುಟ ಸಹೋದ್ಯೋಗಿಗಳ ಬೆಂಬಲ ಕೋರಿದ್ದಾರೆ. ಇದರ ಮಧ್ಯೆ ಕಂಡ್ರೆ ಎಂಬಿ ಪಾಟೀಲ್ ಹೆಸರು ಕೂಡ ತೇಲಿ ಬರುತ್ತಿದೆ. ಸತೀಶ್ ವರ್ಸಸ್ ಈಶ್ವರ್ ವರ್ಸಸ್ ಎಂಬಿ ಪಾಟೀಲ್. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಮಧ್ಯೆ ಫೈಟ್ ಇದೆ ಎನ್ನಲಾಗ್ತಿದೆ. ಮೂವರಲ್ಲಿ ಯಾರಿಗೆ ಕೆಪಿಸಿಸಿ ನೀಡಬೇಕು ಎಂದು ಜಿಜ್ಞಾಸೆ ಎದ್ದಿದ್ದು, ಲಿಂಗಾಯತ ಕೋಟಾಗೆ ಕೊಡುವುದು, ಎಸ್ಟಿಗೆ ಆದ್ಯತೆ ನೀಡುವುದಾ ಎಂದು ಗೊಂದಲ ಇದೆಯಂತೆ. ಬಿಜೆಪಿಗೆ ಕೈಪಡೆ ಚಿತ್ತ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಳ್ಳಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಯಾವ ಸಮುದಾಯಕ್ಕೆ ಸಿಗುತ್ತೆ ಅಂತ ಕೈಪಡೆ ಗಮನಿಸಲಿದೆ. ಕಾಂಗ್ರೆಸ್ ಹೈಕಮಾಂಡ್ ಸದ್ಯ 2 ಆಯ್ಕೆಗಳನ್ನ ಮುಂದಿಟ್ಟಿದೆ. ಬಿಜೆಪಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಕ್ಕರೆ ಕೆಪಿಸಿಸಿ ನೇತೃತ್ವ ಬೇರೆ ಸಮುದಾಯಕ್ಕೆ ನೀಡಲಾಗುತ್ತದೆ. ಬಿಜೆಪಿ ಬೇರೊಂದು ಸಮುದಾಯಕ್ಕೆ ಮಣೆ ಹಾಕಿದರೆ ಕೆಪಿಸಿಸಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಗಲಿದೆ ಎಂದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಗಂಭೀರ ಚರ್ಚೆ ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷಗಾದಿ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಶುರುವಾಗಿದ್ದು, ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲ್ಕಣ್ಣು. ಡಿಕೆ ಶಿವಕುಮಾರ್ ಅವರು ಸದ್ಯ ಕೂತಿರೋ ಕೆಪಿಸಿಸಿ ಅಧ್ಯಕ್ಷಗಿರಿಯ ಕುರ್ಚಿ ಮೇಲೆ ಇನ್ನೂ ಅನೇಕರ ಕಣ್ಣು. ಹಿಂಗೆ ಕಾಂಗ್ರೆಸ್ನಲ್ಲಿ ಯಾರ ಹತ್ರ ಏನಿದೆಯೋ ಅದನ್ನು ಬಿಟ್ಟು ಬೇರೆಯವರ ಹತ್ರ ಇರುವ ಅಧಿಕಾರದ ಬಗ್ಗೆನೆ ಹಪಾಹಪಿ ಹೆಚ್ಚಿದ್ಯಾ ಅನ್ನೋ ಸಹಜ ಕುತೂಹಲ. ಡಿಕೆ ಶಿವಕುಮಾರ್ ಅವರ ಬಳಿ ಇರುವ ಕೆಪಿಸಿಸಿ ಅಧ್ಯಕ್ಷ ಗಾದಿ ಅದನ್ನ ಬಿಟ್ಕೊಡೋ ಕಾಲ ಬಂದಂಗ್ ಕಾಣ್ತಾ ಇದೆ. ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರಂತೂ ಪದೇ ಪದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಡ್ತಿರ್ತಾರೆ, ದೆಹಲಿ ಫ್ಲೈಟ್ ಹತ್ತುತ್ತಿರ್ತಾರೆ. ಇದನ್ನ ನೋಡಿ ನೋಡಿ ಹೈಕಮಾಂಡ್ ಕೂಡ ಕಂಗೆಟ್ಟಿರುವಂತೆ ಕಾಣ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರೋ ಅಧ್ಯಕ್ಷಗಿರಿಯನ್ನ ಸತೀಶ್ ಜಾರಕಿಹೊಳಿಗ ಅಥವಾ ಡಿಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡೋ ಬೇರೆ ಯಾರಿಗಾದ್ರೂನಾ ಅಥವಾ ಈ ಎರಡೂ ಹೆಸರನ್ನ ಬಿಟ್ಟು ಯಾರು ಊಹೆ ಮಾಡದ ಅಚ್ಚರಿಯ ಅಭ್ಯರ್ಥಿಗೆ ಏನಾದ್ರೂ ಕೆಪಿಸಿಸಿಯ ಹೊಣೆಗಾರಿಕೆಯನ್ನ ಕೊಡುತ್ತಾ ಹೈಕಮಾಂಡ್? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಉತ್ತರ ಕರ್ನಾಟಕ ನಾಯಕನಿಗೆ ಕೆಪಿಸಿಸಿ ಸಾರಥ್ಯ. ರೇಸ್ನಲ್ಲಿ ಸಾಹುಕಾರ್ ಕಂಡ್ರೆ ಎಂಬಿ ಪಾಟೀಲ್. ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ಗಾಗಿ ನಡೆದಿರುವ ಶೀತಲ ಸಮರ ಕುತೂಹಲ ಘಟ್ಟಕ್ಕೆ ತಲುಪಿದೆ ಎನ್ನುವಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಘರ್ಷ ಜೋರಾಗಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಹೈಕಮಾಂಡ್ ಕಸರತ್ತಿಗೆ ಚಾಲನೆ ಕೊಟ್ಟಿದೆ. ಈ ಬಾರಿ ಉತ್ತರ ಕರ್ನಾಟಕಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫಿಕ್ಸ್ ಎನ್ನಲಾಗಿದೆ. ಹೌದು, ಶತಾಯಗತಾಯ ಡಿಕೆ ಶಿವಕುಮಾರ್ ಬಳಿ ಇರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಸಿದುಕೊಳ್ಳಬೇಕು, ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲೇ ನಡೆಸಿ ಗೆದ್ದ ಬಳಿಕ ಸಿಎಂ ಆಗಬೇಕು ಅಂತ
ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಕಸರತ್ತು ಆರಂಭಿಸಿದ್ದಾರೆ. ಪದೇ ಪದೇ ಸಂಪುಟ ಸಹೋದ್ಯೋಗಿಗಳ ಬೆಂಬಲ ಕೋರಿದ್ದಾರೆ. ಇದರ ಮಧ್ಯೆ ಖಂಡ್ರೆ ಎಂಬಿ ಪಾಟೀಲ್ ಹೆಸರು ಕೂಡ ತೇಲಿ ಬರುತ್ತಿದೆ. ಸತೀಶ್ ವರ್ಸಸ್ ಈಶ್ವರ್ ವರ್ಸಸ್ ಎಂಬಿ ಪಾಟೀಲ್. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಮಧ್ಯೆ ಫೈಟ್ ಇದೆ ಎನ್ನಲಾಗ್ತಿದೆ. ಮೂವರಲ್ಲಿ ಯಾರಿಗೆ ಕೆಪಿಸಿಸಿ ನೀಡಬೇಕು ಎಂದು ಜಿಜ್ಞಾಸೆ ಎದ್ದಿದ್ದು, ಲಿಂಗಾಯತ ಕೋಟಾಗೆ ಕೊಡುವುದು, ಎಸ್ಟಿಗೆ ಆದ್ಯತೆ ನೀಡುವುದಾ ಎಂದು ಗೊಂದಲ ಇದೆಯಂತೆ. ಬಿಜೆಪಿಗೆ ಕೈಪಡೆ ಚಿತ್ತ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಳ್ಳಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಯಾವ ಸಮುದಾಯಕ್ಕೆ ಸಿಗುತ್ತೆ ಅಂತ ಕೈಪಡೆ ಗಮನಿಸಲಿದೆ. ಕಾಂಗ್ರೆಸ್ ಹೈಕಮಾಂಡ್ ಸದ್ಯ 2 ಆಯ್ಕೆಗಳನ್ನು ಮುಂದಿಟ್ಟಿದೆ. ಬಿಜೆಪಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಕ್ಕರೆ ಕೆಪಿಸಿಸಿ ನೇತೃತ್ವ ಬೇರೆ ಸಮುದಾಯಕ್ಕೆ ನೀಡಲಾಗುತ್ತದೆ. ಬಿಜೆಪಿ ಬೇರೊಂದು ಸಮುದಾಯಕ್ಕೆ ಮಣೆ ಹಾಕಿದರೆ ಕೆಪಿಸಿಸಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಗಲಿದೆ ಎಂದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಗಂಭೀರ ಚರ್ಚೆ ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷಗಾದಿ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಶುರುವಾಗಿದ್ದು, ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲ್ ಕಣ್ಣು. ಡಿಕೆ ಶಿವಕುಮಾರ್ ಅವರು ಸದ್ಯ ಕೂತಿರೋ ಕೆಪಿಸಿಸಿ ಅಧ್ಯಕ್ಷಗಿರಿಯ ಕುರ್ಚಿ ಮೇಲೆ ಇನ್ನೂ ಅನೇಕರ ಕಣ್ಣು. ಹಿಂಗೆ ಕಾಂಗ್ರೆಸ್ನಲ್ಲಿ ಯಾರ ಹತ್ರ ಏನಿದೆಯೋ ಅದನ್ನು ಬಿಟ್ಟು ಬೇರೆಯವರ ಹತ್ರ ಇರುವ ಅಧಿಕಾರದ ಬಗ್ಗೆನೇ ಹಪಾಹಪಿ ಹೆಚ್ಚಿದೆಯಾ ಅನ್ನೋ ಸಹಜ ಕುತೂಹಲ. ಡಿಕೆ ಶಿವಕುಮಾರ್ ಅವರ ಬಳಿ ಇರುವ ಕೆಪಿಸಿಸಿ ಅಧ್ಯಕ್ಷಗಾದಿ ಅದನ್ನ ಬಿಟ್ಕೊಡೋ ಕಾಲ ಬಂದಂಗ್ ಕಾಣ್ತಾ ಇದೆ. ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರಂತೂ ಪದೇ ಪದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಡ್ತಿರ್ತಾರೆ. ದೆಹಲಿ ಫ್ಲೈಟ್ ಹತ್ತುತ್ತಿರ್ತಾರೆ. ಇದನ್ನ ನೋಡಿ ನೋಡಿ ಹೈಕಮಾಂಡ್ ಕೂಡ ಕಂಗೆಟ್ಟಿರುವಂತೆ ಕಾಣ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರೋ ಅಧ್ಯಕ್ಷಗಿರಿಯನ್ನ ಸತೀಶ್ ಜಾರಕಿಹೊಳಿಗ ಅಥವಾ ಡಿಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡೋ ಬೇರೆ ಯಾರಿಗಾದ್ರೂನಾ ಅಥವಾ ಈ 2 ಹೆಸರನ್ನ ಬಿಟ್ಟು ಯಾರು ಊಹೆ ಮಾಡದ ಅಚ್ಚರಿಯ ಅಭ್ಯರ್ಥಿಗೇನಾದ್ರೂ ಕೆಪಿಸಿಸಿಯ ಹೊಣೆಗಾರಿಕೆಯನ್ನ ಕೊಡುತ್ತಾ ಹೈಕಮಾಂಡ್? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಉತ್ತರ ಕರ್ನಾಟಕ ನಾಯಕನಿಗೆ ಕೆಪಿಸಿಸಿ ಸಾರಥ್ಯ. ರೇಸ್ನಲ್ಲಿ ಸಾಹುಕಾರ್ ಖಂಡ್ರೆ ಎಂಬಿ ಪಾಟೀಲ್. ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ಗಾಗಿ ನಡೆದಿರುವ ಶೀತಲ ಸಮರ ಕುತೂಹಲ ಘಟ್ಟಕ್ಕೆ ತಲುಪಿದೆ ಎನ್ನುವಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಘರ್ಷ ಜೋರಾಗಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಹೈಕಮಾಂಡ್ ಕಸರತ್ತಿಗೆ ಚಾಲನೆ ಕೊಟ್ಟಿದೆ. ಈ ಬಾರಿ ಉತ್ತರ ಕರ್ನಾಟಕಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫಿಕ್ಸ್ ಎನ್ನಲಾಗಿದೆ. ಹೌದು, ಶತಾಯಗತಾಯ ಡಿಕೆ ಶಿವಕುಮಾರ್ ಬಳಿ ಇರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಸಿದುಕೊಳ್ಳಬೇಕು, ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲೇ ನಡೆಸಿ ಗೆದ್ದ ಬಳಿಕ ಸಿಎಂ ಆಗಬೇಕು ಅಂತ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಕಸರತ್ತು ಆರಂಭಿಸಿದ್ದಾರೆ. ಪದೇ ಪದೇ ಸಂಪುಟ ಸಹೋದ್ಯೋಗಿಗಳ ಬೆಂಬಲ ಕೋರಿದ್ದಾರೆ. ಇದರ ಮಧ್ಯೆ ಖಂಡ್ರೆ ಎಂಬಿ ಪಾಟೀಲ್ ಹೆಸರು ಕೂಡ ತೇಲಿ ಬರುತ್ತಿದೆ. ಸತೀಶ್ ವರ್ಸಸ್ ಈಶ್ವರ್ ವರ್ಸಸ್ ಎಂಬಿ ಪಾಟೀಲ್. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಮಧ್ಯೆ ಫೈಟ್ ಇದೆ ಎನ್ನಲಾಗ್ತಿದೆ. ಮೂವರಲ್ಲಿ ಯಾರಿಗೆ ಕೆಪಿಸಿಸಿ ನೀಡಬೇಕು ಎಂದು ಜಿಜ್ಞಾಸೆ ಎದ್ದಿದ್ದು, ಲಿಂಗಾಯತ ಕೋಟಾಗೆ ಕೊಡುವುದು, ಎಸ್ಟಿಗೆ ಆದ್ಯತೆ ನೀಡುವುದಾ ಎಂದು ಗೊಂದಲ ಇದೆಯಂತೆ. ಬಿಜೆಪಿಗೆ ಕೈಪಡೆ ಚಿತ್ತ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಳ್ಳಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಯಾವ ಸಮುದಾಯಕ್ಕೆ ಸಿಗುತ್ತೆ ಅಂತ ಕೈಪಡೆ ಗಮನಿಸಲಿದೆ. ಕಾಂಗ್ರೆಸ್ ಹೈಕಮಾಂಡ್ ಸದ್ಯ 2 ಆಯ್ಕೆಗಳನ್ನು ಮುಂದಿಟ್ಟಿದೆ. ಬಿಜೆಪಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಕ್ಕರೆ ಕೆಪಿಸಿಸಿ ನೇತೃತ್ವ ಬೇರೆ ಸಮುದಾಯಕ್ಕೆ ನೀಡಲಾಗುತ್ತದೆ. ಬಿಜೆಪಿ ಬೇರೊಂದು ಸಮುದಾಯಕ್ಕೆ ಮಣೆ ಹಾಕಿದರೆ ಕೆಪಿಸಿಸಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಗಲಿದೆ ಎಂದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಗಂಭೀರ ಚರ್ಚೆ ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷಗಾದಿ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಶುರುವಾಗಿದ್ದು, ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ.